ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. ಇವತ್ತು ಒಂದು ವಿಶೇಷವಾಗಿರುವಂತಹ ತ್ರಿಗ್ರಹ ಯೋಗ ಏಪ್ರಿಲ್ 14, 2026ರಿಂದ ಏಪ್ರಿಲ್ 30, 2026ವರೆಗೂ ಕನ್ಯಾ ರಾಶಿ 7ನೇ ಮನೆ ತೋರಿಸ್ತದೆ. ಈ ತ್ರಿಗ್ರಹ ಯೋಗ ಪಾಪಕರ್ತರಿ ಯೋಗ ಏನ್ ಎಫೆಕ್ಟ್ ಕೊಡ್ತಾ ಇದೆ? 7ನೇ ಮನೆ ಮದುವೆಯ ಒಂದು ಮನೆ, ಅಂದ್ರೆ ಮದುವೆ ಆಗದೆ ಇರೋರ್ಗೂ ಕೂಡ ಅದನ್ನೇ ನೋಡ್ತೀವಿ, ಮದುವೆ ಆಗಿದೆ ಅನ್ನೋರ್ಗು ನೋಡ್ತೀವಿ. ಮದುವೆ ಆದ್ಮೇಲೆ ಅವ್ರ ಲೈಫ್ ಹೇಗಿರುತ್ತೆ, ಡಿವೋರ್ಸ್ ಆಗ್ಬಿಡತ್ತಾ, ಮತ್ತೇನಾದ್ರು ರೀಮ್ಯಾರೇಜ್ ಆಗತ್ತಾ, ಇವೆಲ್ಲವೂ ಕೂಡ ನಾವು ಕಾಣುವಂತಹ ಮೇನ್ ಹೌಸ್ 7th ಹೌಸ್. ಇದು ಪಾರ್ಟ್ನರ್ಶಿಪ್ ಮತ್ತೆ ಬಿಸ್ನೆಸ್ ಇವನು ಕೂಡ ಇಂಡಿಕೇಟ್ ಮಾಡುತ್ತೆ. ಬನ್ನಿ, ಈ ಒಂದು ಪಾಪಕರ್ತರಿ ಯೋಗ ಏನು ನಾವು ನೋಡ್ತಿದೀವಿ ಹೇಗಿದೆ, ಒಳ್ಳೇದಾಗುತ್ತಾ ಏನು? ಎಸ್, ಧೈರ್ಯವಂತರಾಗ್ತೀರಾ. ಮದುವೆ ಆಲ್ರೆಡಿ ತುಂಬ ಜನಕ್ಕೆ ನಾನು ಡೇಟ್ ಕೊಟ್ಟಿದ್ದೀನಿ ಏಪ್ರಿಲ್ ತಿಂಗಳಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ದಿನಾಂಕಗಳಿದೆ. ಸೊ ಚೆನ್ನಾಗಿ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರೋರ್ಗಂತೂ ಇದೆ. ಬೇರೆ ಮದುವೆ ಫಿಕ್ಸೇ ಆಗಿಲ್ಲ, ನೋಡ್ತಾ ಇದೀವಿ ಅನ್ನೋರ್ಗೂ ಕೂಡ ಸೆಟ್ ಆಗುವಂಥದ್ದು, ಸಡನ್ ಮ್ಯಾರೇಜಸ್ ಆಗುವಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ ಅಂದ್ಕೊಂಡೇ ಇರಲ್ಲ ಮೇಡಮ್, ನಾವು ಒಂದು ವಾರದಲ್ಲಿ ಎಷ್ಟು ಜನಕ್ಕೆ ನಾನು ಕೊಟ್ಟಿದ್ದೀನಿ ಆ ಥರ ಸಡನ್ ಮ್ಯಾರೇಜಸ್. ಒಂದು ವಾರದಲ್ಲಿ ಸೆಟ್ ಆಗಿದೆ, ಒಂದು ವಾರದಲ್ಲಿ ಮದುವೆ ಆಗಿದೆ, ಈವನ್ 2-3 ಡೇಸಲ್ಲೂ ಸೆಟ್ ಆಗಿ ಮದುವೆ ಆಗಿರೋಂಥವ್ರು ಕೂಡ ತುಂಬ ಜನ ಇದ್ದಾರೆ. ಸೊ ಆಲ್ರೆಡಿ ಇದೆ, ವೀಕ್ ಆಗಿದೆ ಮದುವೆ ವಿಚಾರದಲ್ಲಿ, ಯಾವುದೂ ಪ್ರೋಗ್ರೆಸ್ ಇಲ್ಲ. ನೋಡ್ಕೊಳ್ಳಿ, ಈ ಒಂದು ದಿನಗಳು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಬದಲಾವಣೆ ಆಗುವಂತಹ ದಿನಗಳಾಗಿರುತ್ತೆ. ಸೊ ಒಂದು ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಒಂದು ವಾರ್ ಝೋನ್ ತರ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಏನೋ ಒಂಥರ ಎಲ್ಲರೂ ಒಬ್ರು ಕಂಡ್ರೆ ಒಬ್ರು ಒಂಥರ ನಂಬಿಕೆ ಬರದೇ ಇರೋಂಥದ್ದು, ಟ್ರಸ್ಟ್ ಬರದೇ ಇರೋಂಥದ್ದು, ಏನೋ ಒಂಥರ ಒಬ್ರು ಕಂಡ್ರೆ ನಿನ್ನ ಪಾಡು ನಿಂತಿದ್ಯಾ, ನನ್ನ ಪಾಡು ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಇದು ಇನ್ನೊಂದು ನಿಮಗೆ ಮೇನ್ ಆಗಿ ಆರೋಗ್ಯವಾಗಿ ಕಿಡ್ನಿ ಸಮಸ್ಯೆ ಬರುವಂಥದ್ದು ತೋರಿಸ್ತದೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಜನಕ್ಕೆ ನಾನು ಅದು ಪರಿಹಾರಗಳನ್ನ ಕೊಟ್ಟಾಗ ಖಂಡಿತ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಲ ಆರೋಗ್ಯ ಹೋಯ್ತು ಅಂದರೆ ಮತ್ತೆ ನಿಮ್ಗೆ ಅದು ಮತ್ತೆ ವಾಪಸ್ ಪಡುವಂಥದ್ದು ತುಂಬ ಕಷ್ಟ ಇದೆ. ಮತ್ತು ಲೋವರ್ ಬ್ಯಾಕ್, ನಿಮ್ಮ ಬೆನ್ನು ಹೆಚ್ಚಾಗಿ ಸಮಸ್ಯೆ ಮಾಡುವಂಥದ್ದು, ಕುತ್ಕೊಂಡು ಕೆಲಸ ಮಾಡುವಂಥದ್ದು ಇರ್ಬೋದು, ಅಥವಾ ನೀವು ಆದಷ್ಟು ಏನು ಹಾರ್ಡ್ ವರ್ಕಿಂಗ್ ಇಲ್ಲದೆ ಇರ್ಬೋದು. ಇವೆಲ್ಲ ಕೂಡ ಕಾರಣಗಳಾಗ್ಬೋದು, ಕಾರಣಗಳೇನೇ ಇರಲಿ. ಬಟ್ ಈ ದಿನಗಳಲ್ಲಿ ನಿಮಗೆ ಆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಮೇಯ್ನಾಗಿ ಲಕ್ಷ್ಮೀ ವಿಗ್ರಹವಿದ್ದರೆ ನಿಮ್ಮ ಮನೆಯಲ್ಲಿ ಕೆಂಪು ಹೂಗಳನ್ನ ಅರ್ಪಿಸ್ಕೊಂಡು ಪ್ರತಿನಿತ್ಯ ಮಹಾಲಕ್ಷ್ಮಿ ಅಷ್ಟಕಂನ ನೀವು ಚಾಂಟ್ ಮಾಡೋದು ಒಳ್ಳೆಯದು.